ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ನೀವು ಪೂರಿಗೆ ಏನಾದರೂ ಬೇರೆ ರೀತಿಯ ಒಂದು ಸೈಡ್ ಡಿಶ್ ಮಾಡಬೇಕು, ತುಂಬ ಸರಳವಾಗಿರಬೇಕು, ಅಷ್ಟೇ ರುಚಿಯಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸೈಡ್ ಡಿಶ್ನ ನೀವು ಮಾಡ್ಬೋದು. ಯಾವಾಗಲೂ ಒಂದು ಕೂರ್ಮಾ ಅಥವಾ ಆಲೂಗೆಡ್ಡೆ ಪಲ್ಯ ಮಾಡ್ಕೋತಾ ಇದ್ದರೆ ಇದನ್ನು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಸರಳ ಕೂಡ. ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಇದಾದ ನಂತರ ಒಂದು ಹಸಿಮೆಣಸಿನಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಹಾಕ್ಕೋಬೋದು. ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು, ಅದು ತುಂಬ ಮುಖ್ಯ. ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೊರಟೋಗಬೇಕು. ಈಗ ಬಾಡಿಸ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಹಸಿ ವಾಸನೆ ಹೋಗ್ತಾ ಇದೆ. ಇದು ದಿಢೀರಂತ ಆಗುತ್ತೆ, ಹಾಗಾಗಿ ಹೆಚ್ಚು ಹೊತ್ತು ನಿಮಗೆ ಬೆಳಗ್ಗೆ ತುಂಬ ಅರ್ಜೆಂಟಾಗಿ ಬೇಕು ಅಂತಂದರೆ ಇದನ್ನು ಮಾಡ್ಕೋಬೋದು. ಈಗ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಣ್ಣದಾಗಿ ಬೇಕು ಅಂತಂದರೆ ಹಾಕ್ಕೋಬೋದು. ಒಂದು 3 ನಿಮಿಷ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇದು ಬೇಯಿಸ್ಕೊಂಡಿಲ್ಲ, ನಾನು ಹಸಿದೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿ ಒಂದು ಅರ್ಧ ಮುಕ್ಕಾಲು ಬೇಯೋ ತನಕ ಬಿಡೋಣ. ಪೂರ್ತಿಯಾಗಿ ಬೇಯೋದು ಬೇಡ, ಒಂದು ಅರ್ಧ ಮುಕ್ಕಾಲು ಬೆಂದಿದ್ರೆ ಸಾಕು. ಈಗ ಒಂದು ಅರ್ಧ ಮುಕ್ಕಾಲು ಬೆಂದಿದೆ ಅಂತಾದರೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ. ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಮೆತ್ತಗಾಗಬೇಕು, ಆ ಬಿಸಿಗೆ ಆಗುತ್ತೆ. ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷ ಬಿಟ್ಟರೆ ಅದು ಮೆತ್ತಗಾಗತ್ತೆ. ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ. ಇದಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋತಾ ಇದ್ದೀನಿ. ಧನಿಯಾ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇನ್ನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಇರೋ ನೀರೇ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಕೊನೆಯದಾಗಿ ಪಾಲಕ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮೇಲ್ಗಡೆ ಹಾಕ್ಕೋಬೇಕು. ಇದನ್ನು ಕಲಸಕ್ಕೆ ಹೋಗಬಾರ್ದು, ಮುಚ್ಚಿ ಒಂದು 2ರಿಂದ 3 ನಿಮಿಷ ಬಿಡೋಣ. ಆ ಸ್ಟೀಮ್ಗೇನೆ ಅದು ಬೇಯುತ್ತೆ. ಈಗ ಬೆಂದಿದೆ ಅಂತಾದರೆ ಅದನ್ನು ಈಗ ಮಿಕ್ಸ್ ಮಾಡಿಕೊಂಡಾಗ ಅದರಲ್ಲೇ ನೀರು ಬಿಡುತ್ತೆ, ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮುಚ್ಚದೇನೆ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಎಣ್ಣೆ ಸಂಪೂರ್ಣವಾಗಿ ರಿಲೀಸ್ ಆಗಬೇಕು. ಈಗ 2 ಹೊಂದ್ಕೊಂಡಿದೆ, ಎಣ್ಣೆ ಕೂಡ ರಿಲೀಸ್ ಆಗಿದೆ. ನೋಡಿದ್ರಲ್ಲ, ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ಸರಳ ಕೂಡ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.